Good morning to my dear BA1 first semester students. Today's online class we discuss question pattern. Question pattern, a particular subject of your basic English BA first semester. Last week I taught you or told you about the syllabus for BA first semester basic English. So my dear students, today's class we discuss the question patterns, how the question patterns, because the question pattern is, you can understand the question pattern, so it is easy to study about the English subject. ಇಲ್ಲಿ ಏನಿದೆಪ್ಪ ನಾವು ಕ್ವಶನ್ ಪ್ಯಾಟರ್ನ್, ಹೀಗೆ ಕ್ವಶನ್ ಪ್ಯಾಟರ್ನ್ ಇದೆ ಆರ್ ಸಿ ಯು ಯೂನಿವರ್ಸಿಟಿಯ BA ಮೊದಲನೇ ಸೆಮಿಸ್ಟರ ಕ್ವಶನ್ ಪ್ಯಾಟರ್ನ್ ಹೇಗಿದೆ ಸ್ವಲ್ಪ ನಾವು ತಿಳಿದುಕೊಳ್ಳಬೇಕಾಗಿದೆ. ಇದು ಒಂದು ಪ್ರಮುಖ ಅಂಶ. ಹಾಗಾದರೆ ಈ ಪೀರಿಯಡ್ನಲ್ಲಿ ನಾವು ಕ್ವಶನ್ ಪ್ಯಾಟರ್ನ್ ಬಗ್ಗೆ ತಿಳಿದುಕೊಳ್ಳೋಣ. ಇಲ್ಲಿ ಏನಿದೆಪ್ಪ, BA ಫಸ್ಟ್ ಸೆಮಿಸ್ಟರ್ಗೆ ಮೊದಲನೇ ಕ್ವಶನ್ ಏನಿದೆಪ್ಪ ಅಂದ್ರೆ ಕ್ವಶನ್ ನಂಬರ್ 1, BA first semester, BA first semester basic English, according to Rani Chennamma University. ಇಲ್ಲಿ ಏನಿದೆಪ್ಪ ಮೊದಲನೇ ಕ್ವಶನ್ ನಂಬರ್ 1, 10 objective questions. 10 objective questions. 5 from truth, 5 from poetry. Question number 1, 10 objective questions. 1 ಅಂಕದ ಪ್ರಶ್ನೆಗಳು 10. ಅದು ಹೇಗಪ್ಪ, 5 ಪ್ರೋಸ್ ಮತ್ತು 5 ಪೊಯೆಟ್ರಿ ಕವಿತೆಯಿಂದ 5 ಕ್ವೆಶ್ಚನ್ ಮತ್ತು ಪ್ರೋಸ್ ಪಾಠಗಳಿಂದ 5 ಕ್ವೆಶ್ಚನ್. ಮೀನ್ಸ್ ಇಟ್ ಕ್ಯಾರಿ 10 into 1, 10 marks. ಆಮೇಲೆ ಕ್ವಶನ್ ನಂಬರ್ 7, 2 annotation, 2 annotation out of 4, out of 4, 1 from prose, 1 from poetry. ಇಲ್ಲಿ ಕೂಡ ಏನು ಮಾಡಬೇಕು, ಕ್ವಶನ್ ನಂಬರ್ 7 ನಲ್ಲಿ 2 ಅನೋಟೇಷನ್ ಬರೀಬೇಕಾಗಿದೆ. ಈ ಅನೋಟೇಷನ್ ನಲ್ಲಿ ಏನಪ್ಪ, 4 ಅನೋಟೇಷನ್ ಕೊಟ್ಟಿರ್ತಾರೆ. ಅದರಲ್ಲಿ ಒಂದು ಪ್ರೋಸ್ ಸೆಕ್ಷನ್, ಪ್ರೋಸ್ ಅಂದ್ರೆ ಅದು ಪಾಠದಲ್ಲಿ ಇರುವಂತಹ ಕೆಲವೊಂದು ಕ್ವಶನ್ ಪಾಠದ ಭಾಗದಲ್ಲಿ ಮತ್ತು ಒಂದು ಕವಿತೆ ಭಾಗದಿಂದ ನಾವು ಏನು ಮಾಡಬೇಕು, ಆಯ್ಕೆ ಮಾಡಿ ಬರೀಬೇಕು. ಎಷ್ಟಕ್ಕೆ
Question second, 2 annotation out of 4, 1 from prose and 1 from poetry. ಇಲ್ಲಿ ಮಾರ್ಕ್ಸ್ ಎಷ್ಟು ಇದೆಯಪ್ಪ ಅಂದ್ರೆ 2 into 5 10 ಮಾರ್ಕ್ಸ್. ಇದಕ್ಕೆ 10 ಮಾರ್ಕ್ಸ್. ಆಮೇಲೆ ಕ್ವೆಶ್ಚನ್ ನಂಬರ್ 3 ಏನಿದೆ ಇದು ಕೂಡ 1 essay question. One essay question out of 2 prose. ಏನಪ್ಪ ಕ್ವಶನ್ ಮೆಥಡ್ ಏನು ಕರೆದ್ರು ಒಂದು ಎಸೆ ಟೈಪ್ ಕ್ವಶನ್ ಬರೀಬೇಕು ನಾವು ಪ್ರಬಂಧ ತರ ಒಂದು ಕ್ವಶನ್ ಪ್ರಶ್ನೆ ಬರೀಬೇಕು. 2 ಕೊಟ್ಟಿರ್ತಾರೆ, 2ರಲ್ಲಿ ಒಂದೇ ಮಾತ್ರ ಬರೀಬೇಕು. ಅದು ಯಾವ ಸೆಕ್ಷನ್ ಅಲ್ಲಿ ಪ್ರೋಸ್ ಪಾಠಗಳ ಭಾಗದಿಂದ 2 ಕ್ವಶನ್ ಕೊಟ್ಟಿರ್ತಾರೋ ಅದು ನಾವು ಏನು ಮಾಡಬೇಕು ಒಂದು ಬರೀಬೇಕು. ಅದಕ್ಕೆ ಮಾರ್ಕ್ಸ್ ಇರ್ತೀವಿ, ಅದಕ್ಕೆ ಮಾರ್ಕ್ಸ್ 2 into 5 10 ಮಾರ್ಕ್ಸ್. ಇದಕ್ಕೂ ಏನಪ್ಪ ಅಂದ್ರೆ 1 into 10 ಮಾರ್ಕ್ಸ್. ಆಮೇಲೆ ಕ್ವಶನ್ ನಂಬರ್ 4 ಅದು ಏನಿದೆ 1 essay type questions, 1 essay type question out of 2 poetry. ಇಲ್ಲಿ ಮಾಡ್ಬಿಟ್ರಿ 1 into 10 ಮಾರ್ಕ್ಸ್. ಈ ಕ್ವಶನ್ ನಂಬರ್ 4 ನಲ್ಲಿ ಕೂಡ ನಾವು ಒಂದು ಎಸೆ ಟೈಪ್ ಪ್ರಬಂಧ ತರ ಒಂದು ಕ್ವಶನ್ ಬರೀಬೇಕು. ಅದು 2 ಕೊಟ್ಟಿರ್ತಾರೆ, ಕವಿತೆಯ ಭಾಗದಿಂದ 2 ಕ್ವಶನ್ ಕೊಟ್ಟಿರ್ತಾರೆ. ಅದಕ್ಕೆ 1 ಕ್ವಶನ್ ಅಟೆಂಪ್ಟ್ ಮಾಡಬೇಕು ನಾವು. ಅದಕ್ಕೆ ಮಾರ್ಕ್ಸ್ ಎಂಟ್ರಿ 1 into 10 ಮಾರ್ಕ್ಸ್. ಆಮೇಲೆ ಕ್ವಶನ್ ನಂಬರ್ 5 ಇದು ಏನಿದೆ 2 short notes. out of 4. ಇಲ್ಲಿ ಕ್ವಶನ್ ನಂಬರ್ 5 ಏನಿದೆಪ್ಪ 2 ಶಾರ್ಟ್ ನೋಟ್ಸ್ ಬರೀಬೇಕು. ಪ್ರಶ್ನೆ ಎಷ್ಟು ಕೇಳಿರ್ತಾರೋ 4 ಕೇಳಿರ್ತಾರೆ. ಆ 4 ಪ್ರಶ್ನೆಗಳಿಗೆ ನಾವು 2 ಪ್ರಶ್ನೆಗಳನ್ನು ಅಟೆಂಪ್ಟ್ ಮಾಡಬೇಕು. ಇದು ಹೇಗಪ್ಪ 1 from prose, 1 from prose ಮತ್ತು 1 from poetry, 1 from poetry. ಆಮೇಲೆ ಇದು ಮಾಡ್ಬಿಟ್ಟು 2 into 5 10 ಮಾರ್ಕ್ಸ್. ಆಮೇಲೆ ಕ್ವಶನ್ ನಂಬರ್ 6 language activity. ಈ ಲ್ಯಾಂಗ್ವೇಜ್ ಆಕ್ಟಿವಿಟಿ ಮಾಡ್ಸಪ್ಪ 6 into 5 30 ಮಾರ್ಕ್ಸ್. ಏನಿದೆ ಕ್ವಶನ್ ನಂಬರ್ 1ರಲ್ಲಿ 1 ಮಾರ್ಕ್ಸ್ ಕ್ವಶನ್ out of 5 from prose, 5 from poetry, 10 into 1 10 ಮಾರ್ಕ್ಸ್. ಸೆಕೆಂಡ್ ಅಲ್ಲಿ 2 annotation ಇದೆ out of 4 ಒಂದು prose ಇಂದ ಆಯ್ಕೆ ಮಾಡಬೇಕು, ಮತ್ತೊಂದು poetry ಇಂದ ಆಯ್ಕೆ ಮಾಡಬೇಕು. ಕ್ವಶನ್ ನಂಬರ್ 3 ಒಂದು ಎಸೆ ಟೈಪ್ ಕ್ವಶನ್ಸ್ 2 ಕೊಟ್ಟಿರ್ತಾರೆ prose ಪಾಠದಿಂದ, ಒಂದು ಆಯ್ಕೆ ಮಾಡಬೇಕು, ಒಂದು ಬರೀಬೇಕು, 1 into 10 ಮಾರ್ಕ್ಸ್. ಆಮೇಲೆ ಕ್ವಶನ್ ನಂಬರ್ 4 1 essay question out of 2 poetry part. ಈ ಕ್ವಶನ್ ನಂಬರ್ 4 ನಲ್ಲಿ 2 ಕ್ವಶನ್ ಎಸೆ ಟೈಪ್ ಕೊಟ್ಟಿರ್ತಾರೆ, ಒಂದು ಬರೀಬೇಕು. ಇದು ಯಾವ ಸೆಕ್ಷನ್ poetry, 1 into 10 ಮಾರ್ಕ್ಸ್. ಆಮೇಲೆ ಕ್ವಶನ್ ನಂಬರ್ 5 2 short notes out of 4, 1 from prose and 1 from poetry. 2 ಶಾರ್ಟ್ ನೋಟ್ಸ್ ಬರೀಬೇಕು. ಆ 2 ಶಾರ್ಟ್ ನೋಟ್ಸ್ ಅಂದ್ರೆ
ಪ್ರೋಸ್ ಏನು ಒಂದು ಆಯ್ಕೆ ಮಾಡಬೇಕು, ಪೊಯಿಟ್ರಿಯಿಂದ ಒಂದು ಆಯ್ಕೆ ಮಾಡಬೇಕು. 2 into 5. ಲಾಸ್ಟ್ಲಿ ಕ್ವೆಶ್ಚನ್ ನಂಬರ್ 6 ಲ್ಯಾಂಗ್ವೇಜ್ ಆಕ್ಟಿವಿಟಿ. ಈ ಲ್ಯಾಂಗ್ವೇಜ್ ಆಕ್ಟಿವಿಟಿಗೆ ಎಷ್ಟು ಮಾರ್ಕ್ಸ್ ದಿ 6 into 5 30 ಮಾರ್ಕ್ಸ್. 6 into 5 ಅಂದ್ರೆ 6 ಕ್ವೆಶ್ಚನ್ ಇದೆ. ಲ್ಯಾಂಗ್ವೇಜ್ ಆಕ್ಟಿವಿಟಿನಲ್ಲಿ 6 ಕ್ವೆಶ್ಚನ್ ಇದೆ. 6 ಪಾರ್ಟ್ ಇನ್ ಲ್ಯಾಂಗ್ವೇಜ್ ಆಕ್ಟಿವಿಟಿ into your basic English subject. 6 ಟಾಪಿಕ್ಗಳಿಗೆ 6 ಟಾಪಿಕ್ಗಳಿಗೆ ಪ್ರತಿ ಟಾಪಿಕ್ಗೆ 5 ಮಾರ್ಕ್ಸ್ ಮೀನ್ಸ್ 6 into 5 30 ಮಾರ್ಕ್ಸ್. ಹಾಗಾದರೆ ಇದು 10 ಇದು 10 ಇದು 10 10 10 ಟೋಟಲಿ 80 ಮಾರ್ಕ್ಸ್. 80 ಮಾರ್ಕ್ಸ್ ಕ್ವಶನ್ ಪೇಪರ್. ನೀವು 8 ಮಾರ್ಕ್ಸ್ ದ ಕ್ವಶನ್ ಪೇಪರ್ ಅನ್ನು ಬಿಡಿಸಬೇಕು. ಯು ಹೌ ಮಚ್ ಮಾರ್ಕ್ಸ್ ಕ್ವಶನ್ ಪೇಪರ್ ವಿ ಹ್ಯಾವ್ ಸಾಲ್ವ್? 80 ಮಾರ್ಕ್ಸ್. ಏನಪ್ಪ ಅಂದ್ರೆ 10 10 10 10 10 30 80 ಮಾರ್ಕ್ಸ್ ದ ಕ್ವಶನ್ ಪೇಪರ್ಗಳನ್ನು ನಿಮಗೆ ನೀಡಿರ್ತಾರೋ ಆರ್ ಸಿ ಯು ಯೂನಿವರ್ಸಿಟಿ ಅವರು. ಅದಕ್ಕೆ ನೀವು ಆ 80 ಮಾರ್ಕ್ಸ್ ದ ಕ್ವಶನ್ ಪೇಪರ್ ಏನು ಮಾಡಬೇಕಪ್ಪ, ಸಾಲ್ವ್ ಬಿಡಿಸಬೇಕು. ಆಮೇಲೆ 10 ಮಾರ್ಕ್ಸ್ 20 ಮಾರ್ಕ್ಸ್ ರಿಮೈನಿಂಗ್ 20 ಮಾರ್ಕ್ಸ್ 20 ಮಾರ್ಕ್ಸ್ ಆए. 80 ಮಾರ್ಕ್ಸ್ थ्योरी टोटल 100 मार्क्स. इन पर 20 आए 80 थ्योरी टोटली 100 मार्क्स. ಈ ತರ ನಮ್ದು ಏನಿದೆ ಅಂದ್ರೆ ಕ್ವಶನ್ ಪ್ಯಾಟರ್ನ್ ಇದೆ. ಇದು ಯಾವ ಕ್ಲಾಸ್, ಇದು ಯಾವ ವರ್ಗದ ಕ್ವಶನ್ ಪ್ಯಾಟರ್ನ್? ಇದು BA ಮೊದಲನೇ ಸೆಮಿಸ್ಟರದ ಬೇಸಿಕ್ ಇಂಗ್ಲಿಷ್ ವಿಷಯದ ಇದು ಏನಪ್ಪಾ ಕ್ವಶನ್ ಪ್ಯಾಟರ್ನ್. ಕ್ವಶನ್ ಪ್ಯಾಟರ್ನ್ ಕ್ವಶನ್ ಪ್ಯಾಟರ್ನ್ ಇದೆ. ಈ ಲ್ಯಾಂಗ್ವೇಜ್ ಆಕ್ಟಿವಿಟಿನಲ್ಲಿ ಏನೇನು ಬರ್ತಿತ್ತಪ್ಪ, ಲಾಸ್ಟ್ ಪೀರಿಯಡ್ನಲ್ಲಿ ನಾನು ಸಿಲೆಬಸ್ ಬಗ್ಗೆ ಹೇಳೀನಿ. ಇದರಲ್ಲಿ ನೀವು ಏನು ಮಾಡ್ಬೋದು, ವರ್ಡ್ ಒಂದೇ ಟಾಪಿಕ್ ವರ್ಡ್ ಕ್ಲಾಸ್ ಅಂತ ಬರ್ಬೋದು. ವರ್ಡ್ ಕ್ಲಾಸ್ನಲ್ಲಿ ನೌನ್, ಆಬ್ಜೆಕ್ಟಿವ್, ವರ್ಬ್ ಅಂಡ್ ಅಡ್ವರ್ಬ್ಸ್ ಬರುತ್ತದೆ. ಎರಡನೇ ಟಾಪಿಕ್ಸ್ ಆರ್ಟಿಕಲ್ಸ್. ಮೂರನೇ ಟಾಪಿಕ್ ಪ್ರಿಪೋಸಿಷನ್. ಈ ಪ್ರಿಪೋಸಿಷನ್ದಲ್ಲಿ ಪ್ಲೇಸ್, ಟೈಮ್ ಆ್ಯಂಡ್ ಪೊಸಿಷನ್ ಬರ್ಬೋದು. ಆಮೇಲೆ ನಾಲ್ಕನೇದು ಸಿನ್ಯಾನಮಸ್ ಇರ್ಬೋದು, ಸಮಾನಾರ್ಥಕ ಪದ ಇರ್ಬೋದು. ಐದನೇದು ಆಂಟೋನಮಸ್ ಇರ್ಬೋದು, ವಿರೋಧಕ ಪದ ಇರ್ಬೋದು. ಆರನೇದು ಇಂಟ್ರೊಡ್ಯೂಸಿಂಗ್ ಸೆಲ್ಫ್ ಇಂಟ್ರೊಡಕ್ಷನ್, ಇಂಟ್ರೊಡ್ಯೂಸಿಂಗ್ ದ ಚೀಫ್ ಗೆಸ್ಟ್, ಪ್ರಿನ್ಸಿಪಾಲ್, ಪ್ರೆಸಿಡೆಂಟ್, ಫ್ಯಾಮಿಲಿ ಮೆಂಬರ್ಸ್, ರಿಲೇಟಿವ್. ಈ ಥರ ಕ್ವಶನ್ ನಂಬರ್ 6 ಲ್ಯಾಂಗ್ವೇಜ್ನಲ್ಲಿ ಬರಬಹುದಂಥ ಟಾಪಿಕ್ಸ್. ಒಂದು ವರ್ಡ್ ಕ್ಲಾಸ್, ಆರ್ಟಿಕಲ್ಸ್, ಒಂದು ವರ್ಡ್ ಕ್ಲಾಸ್, ಆರ್ಟಿಕಲ್ಸ್, ಪ್ರಿಪೋಸಿಷನ್ಸ್, ಸಿನ್ಯಾನಮಸ್, ಆಂಟೋನಮಸ್, ಸೆಲ್ಫ್ ಇಂಟ್ರೊಡ್ಯೂಸಿಂಗ್ ಸ್ಪೀಚ್, ಸೆಲ್ಫ್ ಇಂಟ್ರೊಡಕ್ಷನ್ಸ್, ಇಂಟ್ರೊಡ್ಯೂಸಿಂಗ್ ದ ಪ್ರಿನ್ಸಿಪಲ್, ಪ್ರೆಸಿಡೆಂಟ್, ಫ್ಯಾಮಿಲಿ ಮೆಂಬರ್ಸ್, ರಿಲೇಟಿವ್ಸ್, ಎಕ್ಸೆಟ್ರಾ ಎಕ್ಸೆಟ್ರಾ. ಇವು 6 ಚಾಪ್ಟರ್ಗೆ, ಪ್ರತಿ ಚಾಪ್ಟರ್ಗೆ 5 ಮಾರ್ಕ್ಸ್ ಮೀನ್ಸ್ 30 ಮಾರ್ಕ್ಸ್. ಈ ಥರ ನಮ್ಮ RCU ಅಕಾರ್ಡಿಂಗ್ ಟು RCU ಸಿಲೆಬಸ್, ರಾಣಿ ಚೆನ್ನಮ್ಮ ಯೂನಿವರ್ಸಿಟಿಯ BA ಮೊದಲನೇ ಸೆಮಿಸ್ಟರ್ದ ಇದು ಒಂದು ಕ್ವಶನ್ ಪ್ಯಾಟರ್ನ್, ಪ್ರಶ್ನದ ಒಂದು ಮಾದರಿ, ಪ್ರಶ್ನೆ ಪತ್ರಿಕೆ ಮಾದರಿ ಅನ್ನೋದು ನಾನು ಸ್ವಲ್ಪ ಇವತ್ತಿನ ಈ ಪೀರಿಯಡ್ನಲ್ಲಿ ನಾನು ಹೇಳ್ಕೊಡ್ತೀನಿ. ಇಲ್ಲಿ ನೀವು ಗಮನಿಸಬೇಕಾದ ವಿಷಯ ಏನಪ್ಪ ಅಂದ್ರೆ 10 ಮಾರ್ಕ್ಸ್ ಕ್ವಶನ್ 10 ಬರ್ಬೋದು. ಆಮೇಲೆ 2 ಅನೋಟೇಷನ್ಸ್ ಕೊಡ್ತಾರೋ, ಒಂದು ಪ್ರೋಸ್ದಿಂದ, ಒಂದು ಪೊಯಿಟ್ರಿದಿಂದ, ಒಂದು ಎಸೆ ಟೈಪ್ ಬರೀಬೇಕು, ಪ್ರೋಸ್ ಪಾಠದಿಂದ 2 ಕೊಟ್ಟಿರ್ತಾರೋ, ಒಂದು ಬರೀಬೇಕು. ಪೊಯಿಟ್ರಿದಿಂದ ಒಂದು ಎಸೆ ಟೈಪ್ ಬರೀಬೋದು, ಔಟ್ ಆಫ್ 2 ಕೊಟ್ಟಿರ್ತಾರೋ ಒಂದು ಬರೀಬೇಕು. ಕ್ವಶನ್ ನಂಬರ್ 5ನಲ್ಲಿ ನೀವು ಶಾರ್ಟ್ ನೋಟ್ಸ್ ಬರೀಬೇಕು 2, 4 ಕೊಟ್ಟಿರ್ತಾರೋ 2 ಪ್ರೋಸ್ದಿಂದ, 2 ಪೊಯಿಟ್ರಿಯಿಂದ. ಆದರೆ ನೀವು 2 ಏನು ಮಾಡಬೇಕು, ಒಂದು ಪ್ರೋಸ್ ಮತ್ತು ಒಂದು ಪೊಯಿಟ್ರಿದಿಂದ ಆಯ್ಕೆ ಮಾಡಬೇಕು. ಆಮೇಲೆ ಕ್ವಶನ್ ನಂಬರ್ 6 ಏನಿದೆ, ಇದು ಲ್ಯಾಂಗ್ವೇಜ್ ಆಕ್ಟಿವಿಟಿ. ಇಲ್ಲಿ ಗಮನಿಸಬೇಕಾದ ವಿಷಯ ಏನಪ್ಪಾ, ಪ್ಲೀಸ್ ಲಿಸನ್ ಹಿಯರ್ ಮೈ ಡಿಯರ್ ಒನ್ಸ್. ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಕ್ವಶನ್ ನಂಬರ್ 2 and
ಕ್ವಶನ್ ನಂಬರ್ ಸೆಕೆಂಡ್ ಅಲ್ಲಿ ಅನೋಟೇಷನ್ ಹೆಚ್ಚ ಇಲ್ಲಿ 4 ಕೊಟ್ಟಿರ್ತಾರೆ, ಆದ್ರೆ ಒಂದು ಪ್ರೋದ ಒಂದು ಪೊಯಿಟ್ರಿದಿಂದ ಬರಿಬೇಕು. ನೀವು ಎರಡು ಪ್ರೋದಿಂದ ಅಥವಾ ಎರಡು ಪೊಯಿಟ್ರಿಯಿಂದ ಬರೆದರೆ ಇಟ್ ಈಸ್ ನಾಟ್ ಕನ್ಸಿಡರ್ಡ್ ಟು ಯು. ಯು ರೈಟ್ ಒನ್ ಫ್ರಾಮ್ ಪ್ರೋಸ್ ಆ್ಯಂಡ್ ಒನ್ ಫ್ರಾಮ್ ಪೊಯಿಟ್ರಿ. ಒಂದು ಕವಿತೆಯಿಂದ ಮತ್ತೊಂದು ನಿಮ್ಮ ಪಾಠಗಳ ಲೆಸನ್ ಇತರದಿಂದ ಆಯ್ಕೆ ಮಾಡಬೇಕು. ಎರಡು ಪ್ರೋಸ್ದಿಂದ ಬರೆದರೆ ಯುವರ್ ಆನ್ಸರ್ ಇಸ್ ನಾಟ್ ಕನ್ಸಿಡರ್ಡ್. ಆಮೇಲೆ ಕ್ವಶನ್ ನಂಬರ್ 6 ಕೂಡ ಹಾಗೆ 2 ಶಾರ್ಟ್ ನೋಟ್ಸ್, ಒಂದು ಪ್ರೋಸ ಒಂದು ಪೊಯಿಟ್ರಿ. ನೀವು ಎರಡು ಪ್ರೋಸ ಅಥವಾ ಎರಡು ಪೊಯಿಟ್ರಿ ಬರೆದ್ರೆ ಇಟ್ ಇಸ್ ನಾಟ್ ಎ ಕನ್ಸಿಡರ್ಡ್. ಸೊ ಪ್ಲೀಸ್ ರಿಮೈಂಡರ್ ಮೀ ಟು ಯು. You can write you take one question from prose and one question from poetry, question number 2 and question number 5. So my dear ones, no doubt today we discuss about your basic English question pattern. So here I stop today's class. Thank you one and all.